ಸ್ನೇಹಿತರೆ ನಮಸ್ಕಾರ. ಆಗಿನ ಕಾಲದಲ್ಲಿ ದಿನಸಿ ಅಂಗಡಿಗಳು ಊರು ತುಂಬ ಇರ್ತಿತ್ತು. ಅದು ಬಿಟ್ಟರೆ ಊರಲ್ಲಿ ಯಾವುದೋ ಒಂದು ಮೆಡಿಕಲ್ ಇರ್ತಾಯಿತ್ತು. ಆದರೆ ಈಗ 2025ನಲ್ಲಿ ಈಗ ಒಂದು ಏರಿಯಾದಲ್ಲಿ 5-6 ಮೆಡಿಕಲ್ ಶಾಪ್ಗಳು ಓಪನ್ ಆಗ್ತಾ ಇದೆ. ಅಂದರೆ ಮೆಡಿಕಲ್ಗೆ ಅಷ್ಟೊಂದು ಡಿಮ್ಯಾಂಡ್ ಇದೆ ಸ್ನೇಹಿತರೆ. ನೋಡಿ, ಬೆಳಗ್ಗೆ ತಿಂಡಿಗಿಂತ ಮುಂಚೆ ಟ್ಯಾಬ್ಲೆಟ್ ತೊಗೊತಾರೆ, ತಿಂಡಿ ಆದಮೇಲೆ ತೊಗೊತಾರೆ, ಮಧ್ಯಾಹ್ನ ಊಟ ಆದಮೇಲೆ ತೊಗೊತಾರೆ, ರಾತ್ರಿಯೂ ತೊಗೊತಾರೆ, ಮಲಗುವಾಗ ತೊಗೊತಾರೆ, ಎದ್ದೇಳುವಾಗ ತೊಗೊತಾರೆ. ಒಟ್ಟಿನಲ್ಲಿ ಮೆಡಿಕಲ್ಗೆ ತುಂಬಾ ಡಿಮ್ಯಾಂಡ್ ಇದೆ ಸ್ನೇಹಿತರೆ. ಟ್ಯಾಬ್ಲೆಟ್ ಇಲ್ಲದೇ ಮನುಷ್ಯನಿಗಿಲ್ಲ. ಈಗ ಏಜ್ ಆದವ್ರಿಗೆ ಆಲ್ಮೋಸ್ಟ್ ಒಂದು ಮಿನಿಮಮ್ ಅಂದರೂ ತಿಂಗಳಿಗೆ 5ರಿಂದ ಒಂದು 15,000 20,000 ತನಕನಾದರೂ 30,000 ತನಕನಾದರೂ ಒಂದು ಟ್ಯಾಬ್ಲೆಟ್ನ ತಿನ್ನುವಂಥ ಪ್ರಸಂಗ ಬಂದಿದೆ ಈ ಕಾಲದಲ್ಲಿ. ಸೊ ಅದಕ್ಕೆ ಈಗ ಮೆಡಿಕಲ್ಗೆ ತುಂಬ ಡಿಮ್ಯಾಂಡ್ ಇದೆ. ಓಕೆನಾ. ಸೊ ಈ ವಿಡಿಯೋದಲ್ಲಿ ಒಂದು ಮೆಡಿಕಲ್ನ ಓಪನ್ ಮಾಡೋಕ್ಕೆ ಯಾವ ರೀತಿ ಖರ್ಚಿರುತ್ತೆ, ರಿಜಿಸ್ಟ್ರೇಷನ್ ಯಾವ ಥರ, ಏನು ಓದಿರಬೇಕು, ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಅಗೇನ್ ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಓಕೆ ಸ್ನೇಹಿತರೆ, ಹಾಗೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ದಯವಿಟ್ಟು ಇವತ್ತು ನಿಮ್ಮ ಕಡೆಯಿಂದ ಎಲ್ಲರಿಂದ ಒಂದು 50 ಲೈಕ್ಸ್ ಬಂದರೆ ಬಹಳ ಖುಷಿಯಾಗುತ್ತೆ. ಇನ್ನೂ ಹೆಚ್ಚು ವೀಡಿಯೋ ಮಾಡ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ ಹಾಗಾದರೆ ಇವತ್ತಿನ ವೀಡಿಯೋನ. ಸ್ನೇಹಿತರೆ, ಈ ಮೆಡಿಕಲ್ನ ನೀವು ಓಪನ್ ಮಾಡಬೇಕಂದ್ರೆ ಮಿನಿಮಮ್ ಎಜುಕೇಷನ್ ಏನಾಗಿರಬೇಕಂದ್ರೆ ಬಿ ಫಾರ್ಮ್ ಆಗಿರಬೇಕು, ಎಂ ಫಾರ್ಮ್ ಆಗಿರಬೇಕು, ಹಾಗೆ ಡಿ ಫಾರ್ಮ್ ಆಗಿರಬೇಕು, ಇಲ್ಲಾಂದ್ರೆ ಫಾರ್ಮ್ ಡಿ ಆಗಿರಬೇಕು. ಸೊ ಮಿನಿಮಮ್ ಇಂತಿಷ್ಟು ಪಾಸ್ ಆಗಬೇಕಂತೆಲ್ಲ, ಒಟ್ಟಿನಲ್ಲಿ ಪಾಸ್ ಆಗಿರಬೇಕು. ಟೈಮ್ ಆದರೂ ಪರವಾಗಿಲ್ಲ, ಎಷ್ಟು ವರ್ಷ ಟೈಮ್ ತೊಗೊಳ್ಳಿ, ಒಟ್ಟಿನಲ್ಲಿ ನೀವು ಪಾಸ್ ಆಗಿರಬೇಕು. ಪಾಸ್ ಆಗಿದ್ದರೆ ಮಾತ್ರ ನಿಮಗೆ ಇಲ್ಲಿ ಒಂದು ಮೆಡಿಕಲ್ ಓಪನ್ ಮಾಡೋಕ್ಕೆ ಒಂದು ಅವಕಾಶ ಇರುತ್ತೆ. ನೀವು ಲೈಸೆನ್ಸ್ ತೊಗೋಬೋದು. ಫಸ್ಟ್ ಸೆಕೆಂಡ್ ನೋಡೋದಾದ್ರೆ ಸ್ನೇಹಿತರೆ, ಒಂದು ವೇಳೆ ನಿಮಗೆ ಎಜುಕೇಷನ್ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ. ಸೊ ನೀವು ಮೆಡಿಕಲ್ನ ಓಪನ್ ಮಾಡ್ಬೋದು. ಯಾವ ರೀತಿ ಅಂದರೆ, ಈ ಎಜುಕೇಷನ್ ಕಂಪ್ಲೀಟ್ ಮಾಡಿರ್ತಾರಲ್ಲ, ಸರ್ಟಿಫಿಕೇಟ್ ಇರುತ್ತಲ್ಲ, ಸೊ ಅವ್ರ ಹತ್ರ ನೀವು ಸರ್ಟಿಫಿಕೇಟ್ ಇಸ್ಕೊಂಡು ನಿಮ್ಮ ಶಾಪ್ನಲ್ಲಿ ಈಗ ಸರ್ಟಿಫಿಕೇಟ್ ಇಟ್ಟರೆ ಸೊ ನೀವೊಂದು ಮೆಡಿಕಲ್ ಶಾಪ್ನ ಓಪನ್ ಮಾಡ್ಬೋದು. ಆದರೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದು ಏನಪ್ಪ ಅಂದರೆ, ಸೊ ನಿಮ್ಮ ಶಾಪ್ನಲ್ಲಿ ಅವರು ಎನಿ ಟೈಮ್ ಇರಬೇಕಾಗುತ್ತೆ. ಸೊ ಅವ್ರು ವರ್ಕ್ ಮಾಡ್ಕೊಂಡಿರಬೇಕಾಗುತ್ತೆ. ಸುಮ್ಮನೆ ಅವ್ರ ಮನೇಲಿ ಕೂತ್ಕೊಂಡು ನೀವು ಇಲ್ಲಿ ಮೆಡಿಕಲ್ ಫಾರ್ಮಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಆಗಲ್ಲ. ಜೊತೆಲಿ ಅವರು ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರಬೇಕು. ಮಂತ್ಲಿ ಇಂತಿಷ್ಟು ಸಂಬಳ ಅಂತ ಅವ್ರಿಗೆ ನೀವು ಕೊಡ್ತಾ ಇರಬೇಕು. ಮಿನಿಮಮ್ ಇಂತಿಷ್ಟು ಅಂತ ಇದೆ, ಮಿನಿಮಮ್ ಇಂತಿಷ್ಟು ಸಂಬಳ ಅಂತ ಕೊಡಬೇಕು. ಸೊ ಸಂಬಳ ಕೊಟ್ಟರೆ ಮಾತ್ರ ಅವ್ರು ಇರ್ತಾರೆ. ಇಲ್ಲಾಂದರೆ ಈ ಗೌರ್ಮೆಂಟ್ ರೂಲ್ಸು ಇದೆ ಸೇಮ್ ಏನಿದೆ, ಅವ್ರಿಗೆ ಇಂತಿಷ್ಟು ಸಂಬಳ ಅಂತ ಕೊಡಬೇಕು. ಅದು ಫಿಕ್ಸ್ ಸ್ಯಾಲ್ರಿ. ಅದು ನಿಮ್ಮ ಇಲ್ಲ ಅದಕ್ಕಿಂತ ಕಮ್ಮಿ ಕೊಡ್ತೀನಿ ಅಂದರೆ ನಿಮ್ಮ ಅವರ ಕಮ್ಯುನಿಕೇಷನ್. ಓಕೆನಾ. ಸಪೋಸ್ ಅವರು ನಿಮ್ಮ ಒಂದು ವೇಳೆ ಹೆಲ್ತ್ ಇನ್ಸ್ಪೆಕ್ಟರ್ ಬಂದು ನಿಮ್ಮ ಶಾಪ್ನ ಚೆಕ್ ಮಾಡಿದ್ರೆ, ಅಂದರೆ ವಿಸಿಟ್ ಮಾಡಿದ್ರೆ ಅವರಲ್ಲಿ ಇರಬೇಕು. ಓಕೆನಾ. ಸಪೋಸ್ ಇಲ್ಲ ಅಂದರೆ ಅವ್ರು ಫೈನ್ ಆಗ್ತಾರೆ. ಓಕೆನಾ. ಸಮಸ್ಯೆ ಆಗುತ್ತೆ. ಮೂರನೇದು, ಸೊ ಹೇಳಿದ ಸ್ನೇಹಿತರೆ, ಈ ಥರ ಬಿಸ್ನೆಸ್ನ ನೀವು ರನ್ ಮಾಡ್ಬೋದು. ಓಕೆನಾ. ಬೇರೆಯವ್ರದ್ದು ಲೈಸೆನ್ಸ್ ತೊಗೊಂಡು ನೀವು ರನ್ ಮಾಡ್ಬೋದು. ಆಮೇಲೆ ಮೇನ್ ವಿಷಯ ಏನಪ್ಪ ಅಂದರೆ, 2 ಟೈಪ್ಸ್ ಆಫ್ ಇದರಲ್ಲಿ ಲೈಸೆನ್ಸ್ನ ತೊಗೋಬೇಕಾಗುತ್ತೆ. ಅದಂದರೆ ಒಂದು ರಿಟೇಲ್ ಏಜೆನ್ಸಿ ಹತ್ರ, ಇಲ್ಲಾಂದರೆ ಹೋಲ್ಸೇಲ್ ಏಜೆನ್ಸಿ ಹತ್ರ, ಅಥವಾ ಡಿಸ್ಟ್ರಿಬ್ಯೂಟರ್ ಅಂತೀವಿ. ಈಗ ರಿಟೇಲ್ ಡಿಸ್ಟ್ರಿಬ್ಯೂಟ್ರು, ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಅಂತೀವಿ. ಸೊ ಅವ್ರ ಹತ್ರ ನೀವು ಲೈಸೆನ್ಸ್ನ ತೊಗೋಬೇಕಾಗುತ್ತೆ. ಹೊಸಬ್ರಾದರೆ ರಿಟೇಲರ್ ಹತ್ರ ತೊಗೊಳ್ಳಿ. ಹಳೆ ಅಂಗಡಿ, 2ನೇ ಅಂಗಡಿ, 3ನೇ ಅಂಗಡಿ ಬ್ರಾಂಚಸ್ ಓಪನ್ ಆಗುತ್ತಲ್ಲ, ಫ್ರಾಂಚೈಸಿ, ಆವಾಗ ನೀವು ಬೇಕಾದ್ರೆ ಹೋಲ್ಸೇಲ್ ಆಗಿ ತೊಗೋಬೋದು. ದೊಡ್ಡ ಮಟ್ಟದಲ್ಲಿ ನೀವು ಓಪನ್ ಮಾಡ್ತಾ ಇದ್ದೀರಿ ಶಾಪ್ ಅಂದರೆ ಹೋಲ್ಸೇಲ್ ಆಗಿ ತೊಗೋಬೋದು. ಇಲ್ಲಾಂದರೆ ಡೈರೆಕ್ಟ್ ಕಂಪ್ನಿ ಥ್ರೂ ನೀವು ತೊಗೋಬೋದು. ಓಕೆನಾ. ಓಕೆ, ನೆಕ್ಸ್ಟ್ ನೋಡೋಣ. ಸೊ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಥವಾ ಔಟ್ಲೆಟ್ನ ಸ್ಟಾರ್ಟ್ ಮಾಡಬೇಕು ಅಂದರೆ 19B 19C ಅಂತ ಒಂದು ಫಾರ್ಮ್ ಬರುತ್ತೆ. ಆ ಫಾರ್ಮ್ನ ಫಿಲ್ ಮಾಡಿ ಕೊಡಬೇಕಾಗುತ್ತೆ. ಓಕೆನಾ, ಏಜೆನ್ಸಿಗಳಿಗೆ. ಇನ್ನು ಹೋಲ್ಸೇಲ್ನ ನೀವು ಮಾಡ್ತೀನಿ ಅಂದರೆ 20F 20D ಈ ಥರ ಒಂದು ಫಾರ್ಮ್ನ ಬರುತ್ತೆ. ಅದನ್ನು ಫಿಲ್ಅಪ್ ಮಾಡಬೇಕಾಗುತ್ತೆ. ಓಕೆನಾ. ಒಂದು ವೇಳೆ ನಿಮ್ಮದು ಡಿ ಫಾರ್ಮ್ ಆಗಿತ್ತು ಅಂದರೆ ಲಾಯರ್ ಹತ್ರ ಇಲ್ಲ ಡಾಕ್ಟರ್ ಹತ್ರ ಹೋಗಿ ಡಿಕ್ಲರೇಷನ್ ಸರ್ಟಿಫಿಕೇಟ್ ತರಬೇಕಾಗುತ್ತೆ. ಓಕೆನಾ. ಅಷ್ಟಿದ್ರೆ ಸಾಕು. ಓಕೆ ಸ್ನೇಹಿತರೆ, ಇದು ಒಂದು ಶಾರ್ಟ್ ವೀಡಿಯೋ ಮಾಡಿದ್ದೀನಿ. ಸೊ ಫುಲ್ ವೀಡಿಯೋನ ಆದಷ್ಟು ಬೇಗ ಬಿಡ್ತೀನಿ. ಸ್ವಲ್ಪ ಜಸ್ಟ್ ಒಂದು ಹಿಂಟ್ ಆಗಿ ಬಿಟ್ಟಿದ್ದೀನಿ. ಓಕೆನಾ. ಸೊ ನಿಮಗೆ ಫುಲ್ ಇದ್ರ ಬಗ್ಗೆ ಮಾಹಿತಿನ ಆದಷ್ಟು ಬೇಗ ನಿಮ್ಗೆ ಕೊಡ್ತೀನಿ ನಾನು. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೋಡ್ತಾ ಇರಿ. ಸೊ ಬೇರೆ ನಿಮಗೆ ಫೈನಾನ್ಷಿಯಲ್ ಯಾವ್ದಾದ್ರು ಬಿಸ್ನೆಸ್ ರಿಲೇಟೆಡ್ ಏನಾದ್ರು ವಿಷಯ ಬೇಕು ಅಂದರೆ ಸೊ ನನ್ನ ಚಾನಲ್ನ ಒಳಗಡೆ ಹೋಗಿ ನೋಡಿ, ಅಲ್ಲೆಲ್ಲ ಇದೆ ಡೀಟೇಲ್ಸ್. ಓಕೆನಾ. ಸೊ ಇವತ್ತಿನ ವೀಡಿಯೋ ಹಾಗಾದರೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಿಮಗೆ ಈ ಮೆಡಿಕಲ್ನ ಹೇಗೆ ಓಪನ್ ಮಾಡೋದು, ಏನು GST ರಿಜಿಸ್ಟ್ರೇಷನ್ನು, ಜಾಯಿಂಟ್ ರಿಜಿಸ್ಟ್ರೇಷನ್ ಅಥವಾ ನಿಮ್ಮ ಸ್ವಂತ ಮಳಿಗೆ ಇದ್ದರೆ ಅದು ಯಾವ ಥರ ರಿಜಿಸ್ಟ್ರೇಷನ್ ಬರುತ್ತೆ, ಡಿಸ್ಕೌಂಟು, ಪರ್ಚೇಸು, ಪ್ರತಿಯೊಂದು ನಾನು ನಿಮಗೆ ಇಲ್ಲಿ ಮಾಹಿತಿ ಕೊಡ್ತೀನಿ. ಓಕೆನಾ. ವಿತಿನ್ 2-3 ಡೇಸ್ ಒಳಗೆ ಮತ್ತೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಈ ಮೆಡಿಕಲ್ ಬಿಸ್ನೆಸ್ ಬಗ್ಗೆ. ಓಕೆನಾ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬೈ ಬಾಯ್.